ಯಪ್ಪ ಬರಲೇ ಇಲ್ವಲ್ಲ ಯೋಟತ್ತಾತು. ನಾನು ಹೇಳಿ ಕಳಿಸಿ ಏನು ಮಾಡ್ತಿದ್ದೇನೆ ಮನೆ ಕುಕ್ಕಾಟ. ಬರ್ತಾ ಇದ್ದೇನೆ, ಬರಲಿ ಬರಲಿ. ಚಳಿ ಚಳಿ ಯಾಕೆ ಹೇಳಿ ಕಳಿಸಿದ್ದೆ? ಯಾಕೋ ಇಲ್ಲಿಗೆ ಬರೋಕೆ ಹೇಳ್ದಂತೆ? ಹಾಂ, ಏನಾಯ್ತು? ತರಕಾರಿ ಮರಕ್ಕೆ ಹೋದವಳು ಯಾಕೆ ಇದಕ್ಕಿದ್ದಂಗೆ ನನ್ನ ಹೇಳಿ ಕಳಿಸಿದ್ಯಾ? ಏನೂ ಇಲ್ಲ, ಯಾಕೋ ನಾನು ಬಂದಿಟ್ಟು ತಲೆನೋಯ್ತೈತೆ. ಇವತ್ತು ತರಕಾರಿನ ನೀನೇ ಮಾರ್ಕೆಂಬ. ಅದಕ್ಕೆ ನಿನ್ನ ಕರಿಯ ಕಳಿಸಿದ್ದು. ಬಾ ಹೋಗು. ಏನು, ನಾನು ತರಕಾರಿ ಮಾರ್ಕೊಂಬರ್ಬೇಕಾ? ಯಾಕೆ ತರಕಾರಿ ಮರಿರೇನು ನಿನ್ನ ಕಿರೀಟ ಏನು ಕೆಳಕ್ಕೆ ಬಿದ್ದುಬಿಡುತ್ತಾ? ಹೋಗು ಮಾರ್ಕೆಂಬರೋಗು. ಇವತ್ತೇನು ಎಲ್ಗೂ ಕೂಲಿ ಹೋಗಲ್ವಲ್ಲ, ಮನೆ ಕುಕ್ಕೊಂಡು ಏನು ಮೇಲೆ ಬೆಳಿತ್ಯಾ? ಮನೆಗಿದ್ದೋಟನು ನಿನಗೆ ಎಣ್ಣೆ ಕುಡಿಬೇಕು, ಅದನ್ನ ಕುಡಿಬೇಕು, ಇದನ್ನು ತಿನ್ನಬೇಕು, ಕೋಳಿ ಸಾರು ತಿನ್ನಬೇಕು ಅಂತ ಅನ್ಸುತ್ತೆ. ಅದಕ್ಕೆ ತರಕಾರಿನಾದ್ರೂ ಮಾರ್ಕೆಂಬರೋಗಿ ಹೋಗಿ. ಇವತ್ತೊಂದು ದಿವಸ ನನಗೆ ಯಾಕೋ ತಲೆ ನೋಯ್ತೈತೆ. ನಾವು ಹೋಗಿ ಉಂಡು ಒಂದಿಟ ವಿಕ್ಸ್ ಹಚ್ಕೊಂಡು ಮನೆ ಕಂಬ್ತೀನಿ. ಹೋಗಿ ಮಾರ್ಕೆಂಬರೋಗಿ ನೀನು ಇವತ್ತು. ಏನಾಗಲ್ಲ, ಒಂದು ದಿವಸ ಮಾರ್ಕೆಂಬಂದ್ರೆ. ಲೇ, ನನಗೆ ತರಕಾರಿ ಮಾರಕ್ಕೆ ಬರಲ್ಲ ಕಣೆ. ನಾನು ಎಂದು ತರಕಾರಿ ಮಾರಿದ್ದೆ ಹೇಳು? ಇದೊಳ್ಳೆ ಸವಾಸ ಆಯ್ತಲ್ಲ. ಯಾವ್ದಾವ್ದಕ್ಕೆ ಎಷ್ಟೆಷ್ಟು ರೇಟು ಅಂತ ನಾ ಎಲ್ಲ ತಿಳ್ಕೊಂಡಿದ್ಯಾ ತಾನೆ? ಅಂದಮೇಲೆ ಹೋಗು. ತರಕಾರಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಹಣ್ಣು, ಬದನೆಕಾಯಿ, ಹಸಿಮೆಣಸಿಕಾಯಿ ಅಂತ ಹೇಳಿ ಕೂಕೊಂಡು ಹೋಗು. ತಾಮರೆಲ್ಲ ಬಂದು ನಿಂತಾಗೆ ತಗೊಂತಾರೆ. ಏನೇ ಸೇಳಿ, ನೀನು ನನ್ನ ಗಂಡಸಾಗಿರೋನ್ನ ತರಕಾರಿ ಮಾರಕ್ಕೆ ಕಳಿಸ್ತೀಯಲ್ಲ, ನನ್ನ ಕೈಲಾಗಲ್ಲಪ್ಪ. ಬೇಕಂದರೆ ಗಾಡಿ ವಾಪಸ್ ತಳ್ಕೊಂಡು ಮಂತಕ್ಕೆ ಹೋಗೋಣ ನಡಿ. ಈ ತರಕಾರಿ ಮಾರೋದೇ ಬೇಡ, ನಾಳೆಯಿಂದನ ಮಾರಿವಂತೆ, ಇವತ್ತೇನು ಬೇಡ, ನಡಿ. ಸುಮ್ಮನೆ ತಗೊಂಡೋಗಿ ಮಾರ್ಕೆಂಬ. ಇವತ್ತು ನಿನಗೇನು ಕೆಲಸ ಇಲ್ಲ ತಾನೆ? ಹೋಗು, ಸುಮ್ಮನೆ ಓದೇ ಸರಿ, ಇಲ್ಲಾಂದ್ರೆ ಏನೂ ಇಲ್ಲ ಅಷ್ಟೇ ನೋಡು. ಹೋಗ್ತೀಯ ಇಲ್ವ ಈಗ? ಆಯ್ತಾಯ್ತು ಹೋಗ್ತೀನಿ. ನೀನು ಯಾಕೆ ಹಂಗೆ ಆಡ್ತೀಯ? ಒಳ್ಳೆ ಊರು ಮಾಳಿ ಆಡ್ದಂಗೆ ಆಡ್ತೀಯಲ್ಲ. ನಾನು ತರಕಾರಿ ಮಾಡಬೇಕು ಗಂಡಸಾಗಿ. ನಾನು ಗಂಡಸಾಗಿ ತರಕಾರಿ ಮಾಡಲ್ವೇನು? ಯಾರು ಗಂಡಸರು ತರಕಾರಿ ಮಾಡಲ್ಲ ಅಂದ್ಕೊಂಡಿದ್ಯೇನು? ಗಂಡಸಾದೇಡ್ಕೇನೆ ಆ ಕೆಲಸ ಮಾಡಬಾರ್ದು, ಈ ಕೆಲಸ ಮಾಡಬಾರ್ದು ಅಂತ ಏನೋ ಕಾನೂನು ಆಯ್ತಾ? ಸುಮ್ಮನೆ ಹೋಗು. ಹೊತ್ತಿಗೆ 2 ಮುದ್ದೆ ಉಣ್ತೀಯ, ಅಂದ 5-10 ನಿಮಿಷ ತಡವಾದ್ರೂ ಹಂಗೇನೆ ಬಡ್ಕಂತೀಯ, ಹೊಟ್ಟೆ ಹಸು ಅಂತನ. ಈಗ ತರಕಾರಿ ಮಾರುವಂದ್ರೆ ನನಗೆ ಗಂಡಸು ಅದು ಇದು ಅಂತ ನೆಪ ಹೇಳ್ತೀಯ. ಸುಮ್ಮನೆ ಹೋಗತ್ ಕಲ್ತ್ಕ. ಇಲ್ಲಿದ್ರೆ ಅಷ್ಟೇ, ಮುದ್ದಿಲ್ಲ ರಾತ್ರಿಗೆ. ಆಯ್ತು ಬಿಡು, ಹೋಗ್ತೀನಿ. ಅದು ಯಾಕೆ ಹಂಗೆ ಆಡ್ತಾ ಇದ್ಯಾ ನೀನು? ಅನ್ಲೇ ಹೋಗು, ಮಂತಕ್ಕೆ ಹೋಗಿ ಚೆನ್ನಾಗಿ ಉಂಡು ಮನೆಗೆ ಹೋಗು. ಮಾರ್ಕೊಂಡು ಬರ್ತೀನಿ ತರಕಾರಿನ. ಹೆಂಗೋ ಇವತ್ತು ತರಕಾರಿ ಮಾರ್ಕೊಂಡು ತರಕಾರಿ ಮಾರಿ ದುಡ್ಡಾಗೆ ಎಣ್ಣೆ ಕುಡಿದು ಬರ್ಬೋದು. ಹೋಗ್ಲಿ ಸೇಳಿ. ಏನು ಏನೋ ಯೋಚನೆ ಮಾಡ್ತಾ ಇದ್ಯಾ? ತರಕಾರಿ ಮಾರಿ ದುಡ್ಡಾಗ ಏನೋ ಎಣ್ಣೆ ಗಿಣ್ಣೆ ಕುಡಿದು ಬಂದ್ರೆ ಗ್ರಾಚಾರ ಬಿಡಿಸ್ತೀನಿ. ನೆಟ್ಟಿಗೆ ದುಡ್ಡು ತಂದು ಕೊಡಬೇಕು. ಎಷ್ಟು ತರಕಾರಿ ಎಷ್ಟೆಷ್ಟು ಕೆಜಿ ಐತಿ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಅಯ್ಯೋ, ಇವಳು ಮನೆ ಕಾಯುವಾಗ ಇನ್ನೂ ಹೋಗಿಲ್ವೇ ಇವಳು? ಹೋಗಿ ಯಾಕಿಲ್ಲ ನಿಂತ್ಕೊಂಡಿದ್ಯಾ? ಹೋಗು, ಮಾರ್ಕೊಂಬತ್ತೀನಿ ಅಂತ ಹೇಳಿ ತಾನೆ ತಿರ್ಗ್ಯಾಕೆ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ಯಾ? ಏನೂ ಇಲ್ಲ, ನೀನು ತರಕಾರಿ ಮಾರಕ್ಕೆ ಹೋಗಿ ತರಕಾರಿ ಮಾರಿ ದುಡ್ಡಾಗ ಎಣ್ಣೆಗಿನ್ನ ಕುಡಿದು ಬಂದಿ ಗಿಂದಿಯಾ ಅಂತಾನ. ದುಡ್ಡು ತಂದು ನನ್ನ ಕೈ ಕೊಡಬೇಕು. ಆಯ್ತು, ತಂದು ಕೊಡ್ತೀನಿ. ಹೋಗೆ ಮಾರಾಗಿತ್ತಿ ಮನೆಗೆ ಹೋಗು. ಏನೋ ತಲೆನೋವು ಅಂತಿದ್ದೆ, ಇಲ್ಲಿ ಯಾಕೆ ಬಿಡ್ಕಂತಿ ಹಂಗೇನೆ? ಅಯ್ಯೋ, ಎಣ್ಣೆ ಕುಡಿಬೋದು ಅಂತ ಅಂದ್ಕೊಂಡಿದ್ದೆ, ಈಗ ಅದಕ್ಕೂ ಕಲ್ಬಿತ್ತಲ್ಲಪ್ಪ. ಏನು ಮಾಡೋದು? ಇನ್ನೇನು ಮಾಡೋಕ್ಕಲ್ಲ. ತರಕಾರಿ ಮಾರ್ಕೊಂಡು ಹೋಗೋಣ. ತರಕಾರಿ ಟೊಮೆಟೊ ಹಣ್ಣು, ಆಲೂಗೆಡ್ಡೆ, ಬದನೆಕಾಯಿ, ಹಸಿಮೆಣಸಿಕಾಯಿ. ಅಯ್ಯೋ, ಏನಪ್ಪ ಇದು? ನನ್ನ ಮಗುಂತ ಹೆಂಗಪ್ಪ ದುಡ್ಡು ಕಿತ್ಕೊಂಬದು? ನಾನು ಕೊಟ್ಟಿರೋ ದುಡ್ಡ ಎಲ್ಲ ನನ್ನ ಕರ್ಮ. ತರಕಾರಿ ಬೇಕೇನಮ್ಮ? ಆಲೂಗೆಡ್ಡೆ, ಟೊಮೆಟೊ ಹಣ್ಣು. ಓಹೋ, ಏನು ಹಿಂಗೆ ಗಂಡನ್ ಕಳಿಸ್ಬಿಟ್ಟವಳೆ ಸೇಳಿ ತರಕಾರಿ ಮಾರಕ್ಕೆ ಇವತ್ತು? ಇವನು ಹೆಂಗೆ ಬಂದ ಈ ಕುಡ್ಕ ತರಕಾರಿ ಮಾರಕ್ಕೆ? ನಾನು ಏನಾರ ಒಂದು ತರಕಾರಿ ತಗೊಂಬರೋಗಂತ ದುಡ್ಡು ಕೊಡ್ತೀನಿ ಅಂದ್ರೂ ಹೋಗ್ತಿರ್ಲಿಲ್ಲ. ನೋಡ್ದ ಇವಾಗ ಸೇಳಿ ಮಾತು ಕೇಳ್ಕೊಂಡು ತರಕಾರಿನೇ ಮಾರಕ್ಕೆ ಬಂದ್ಬಿಟ್ಟವ ಇವನು. ಮನೆಯಾಳ, ನಾನು ಮನೆಯಾಗಿದ್ದಾಗ ಬರೀ ಕುಡ್ದು ಬಂದು ಗಲಾಟೆ ಮಾಡ್ತಿದ್ದೆ ಆಗ್ತಿತ್ತು. ಈಗ ನೋಡು ಹೆಂಗೆ ಚಿಕ್ಕ ಬಗ್ಸಿ ಕೆಲಸ ಮಾಡ್ತಾ ಇದ್ದಾನೆ. ಓ, ಏನು ಶಿಲ್ಪ, ಆರಾಮ? ತರಕಾರಿ ಬೇಕಾ? ಟೊಮೆಟೊ ಹಣ್ಣು, ಬದನೆಕಾಯಿ, ಆಲೂಗೆಡ್ಡೆ, ಹಸಿಮೆಣಸಿನ್ಕಾಯಿ, ಸೊಪ್ಪು ಬೇಕಾ? ಪಾಪ ಯಾಕೋ ಮಕ್ಕ ಸಪ್ಪಗಾಗ್ಬಿಟ್ಟಿದೆ. ನಾನು ಯಾಕಾದ್ರೂ ಸಪ್ಪಗಿರ್ತೀನಿ? ಏನು ನೀನು ತೋತ್ಕೊಂಡ್ ಬಂದಿದ್ಯಾ ತರಕಾರಿ ಮಾರಕ್ಕೆ? ಎಲ್ಗೋದ್ಲು ಸೇಳಿ? ಏನಾಯ್ತು ಅವಳಿಗೆ? ದೊಡ್ಡ ರೋಗ? ಏನೋ ತಲೆನೋವಂತೆ, ಅದಕ್ಕೆ ಮನೆ ಹತ್ರ ಹೋದ್ಲು. ನಾನೇನೆ ತರಕಾರಿ ಮಾರ್ಕೊಂಬರೋಕು ಅಂತ ನಾನು ಕಳಿಸಿದ್ಲು. ನಾನು ಇದೇ ಮೊದಲನೇ ಸಲ ಬಂದಿರೋದು ತರಕಾರಿ ಮಾರಕ್ಕೆ. ನನಗೂ ಅಷ್ಟು ಅನುಭವ ಇಲ್ಲ. ನಾನು ಹೋಗಲ್ಲ ಅಂತಂದ್ರೂ ಕೇಳಲಿಲ್ಲ, ಹೋಗಿ ಮಾರ್ಕೊಂಬರೋಕು ಅಂತಂದ್ಲು. ಅದಕ್ಕೆ ಬಿಡತ್ತ ಇವತ್ತು ಒಂದು ದಿವಸ ತಾನೆ ಅಂತಾನೆ ಬಂದೆ. ಏನು ಸಮಾಚಾರ? ಹೋಟ್ಲು ಯಾಕೋ ತೆಗಿತಾ ಇಲ್ಲ ಇತ್ತೀಚೆಗೆ? ಏನಾಯ್ತು? ಸುರೇಶ ಏನೋ ಕೈ ಕೊಟ್ಟನಂತೆ. ನಿನಗೆ ಯಾಕೆ ಬೇಕು ಅದೆಲ್ಲನ? ಕೈಯಾದ್ರೂ ಕೊಡ್ತಾನೆ, ಕಾಲಾದ್ರೂ ಕೊಡ್ತಾನೆ. ಎಲ್ಲ ಬರೇ ಮೋಸಗಾರರು ನೀವು ಗಂಡಸರು. ಹೆಂಗಸ್ರಿನ ಬಳಸ್ಕೊಂಡು ಆಮೇಲೆ ನಡು ನೀರ್ನಾಗೆ ಕೈ ಬಿಡ ಅಂತವ್ರು ನೀವು. ಮನೆ ಆಡ್ರು ನೀವು. ನೀನು ಅವನು ಎಲ್ಲ ಒಂದೇನೆ.
ಯಾಕೆ ಏನಾಯ್ತು ಶಿಲ್ಪ? ಏನು ಮಾಡ್ದ ಅವನು? ಅವನಿದ್ದಾನೆ, ಅವ್ನು ನನಗೆ ಸಹಾಯ ಮಾಡ್ತಾನೆ, ಒಳ್ಳೆಯವನು, ನೀನು ಕುಡ್ಕ ಹಂಗೆ ಹಿಂಗೆ ಅಂತ ಹೇಳಿ ಅವ್ನ ಕೈ ಹಿಡ್ಕೊಂಡು ಅವನ ಜೊತೆಗೆ ಓಡಾಡ್ತಾ ಇದ್ದಿಲ್ಲ ಅಲ್ಲೇ ಹೊಡ್ಕೊಂಡು. ಹಾಂ, ಈಗ ಯಾಕೆ ಅವನು ಬೈತಾ ಇದೆಯಾ? ಏನು ಮಾಡ್ದ? ಹಾಂ, ನನಗೆ ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತನ. ಏನ್ ಗೊತ್ತಿತ್ತು ನಿನ್ ತಲೆ? ಸುಮ್ಮನೆ ಮುಚ್ಕೊಂಡು ಹೋಗತ್ ಕಲ್ತ್ಕ. ಈಗ ನೋಡು, ತರಕಾರಿ ವ್ಯಾಪಾರ ಮಾಡಕ್ ಬಂದಿದ್ಯಲ್ಲ, ಅವಳ ಮಾತು ಕೇಳ್ಕೊಂಡು. ನಾನೇನಾದ್ರೂ ಹೇಳಿದ್ರೆ ನೀನ್ ನನ್ನ ಮಾತು ಕೇಳ್ತಿದ್ದ? ನಾನೇ ಅಯ್ಯ ಅನ್ಸ್ಕೊಂಡು ತಿಂತಿದ್ದೆ. ನಾನು ಮನೆ ಕೆಲಸ ಮಾಡ್ಕೊಂಡು ದುಡ್ದು ತಂದು ಬೇಸಾಕಿರಿ ನೀನ್ ತಿಂದು ಎಣ್ಣೆ ಕುಡ್ದು ಬಂದು ಗಲಾಟೆ ಮಾಡ್ತಿದ್ದೆ. ಈಗ ನೋಡು, ಸೇಳಿ ಮಾತು ಕೇಳ್ಕೊಂಡು ತರಕಾರಿ ಮಾರಕ್ ಬಂದಿದ್ಯಾ? ಅವಳ ಮಾತು ಕೇಳ್ಕೊಂಡು ಕುಡಿಯೋದ್ ಬಿಟ್ಟಿದ್ಯಂತೆ. ಏನ್ ಸಮಾಚಾರ? ಏನ್ ಮಾಡಿದ್ಲ ಅವಳು? ಸರಿಯಾಗಿ 4 ಇಕ್ಕಿರ್ತಾಳ ಅಲ್ವೇ ನಿನಗೆ? ಅವಳು ಯಾಕೆ ಇಕ್ತಾಳೆ? ನನಗೇನು ಯಾರೂ ಒದಿಯಂಗಿಲ್ಲ, ಏನೂ ಇಲ್ಲ. ಈಗಲೂ ನಾನು ಎಣ್ಣೆ ಕುಡಿತೀನಿ, ಆದರೆ ಒಂದಿಷ್ಟು ಕಮ್ಮಿ ಮಾಡಿದ್ದೀನಿ ಅಷ್ಟೇ. ಕೂಲಿ ಮಾಡ್ಕೊಂಡು ತಗೊಂಡೋಗಿ ಅವಳಿಗೆ ಕೊಟ್ಟರೆ ಅವಳು ವಾರಕ್ಕೊಂದ್ಸಲ ಇಷ್ಟು ದುಡ್ಡು ಅಂತ ಕೊಡ್ತಾಳೆ ಅಷ್ಟೇ ಕುಡಿಯೋಕ್ಕೆ. ಅದು ಬಿಟ್ಟರೆ ವಾರ ಪೂರ್ತಿ ಏನು ಕುಡಿಯಲ್ಲ ಇವಾಗ. ಕೂಲಿ ಮಾಡಿ ದುಡ್ಡೆಲ್ಲ ತಗೊಂಡೋಗಿ ಅವಳಿಗೆ ಕೊಟ್ರೇನೆ ನನಗೆ ಅವಳು ಉಂಬಕ್ಕಿಕ್ಕದು ಗೊತ್ತಾ? ಇಲ್ದಿದ್ರೆ ಬೈದು ಮನೆಯಿಂದ ಆಚೆಗೆ ಹಾಕ್ತಾಳೆ. ಅಂತ ಗಯ್ಯಾಳಿ ಆಗ್ಬಿಟ್ಟವಳೆ ಸೇಳಿ ಇವಾಗ. ಅಂತವಳೆ ಸರಿ, ನನ್ನಂತವಳೆಲ್ಲ ಸರಿ ಆಗಲ್ಲ. ನನ್ನ ಮಾತು ಕೇಳ್ತಿರ್ಲಿಲ್ಲ, ಈಗ ನೋಡು ಒಳ್ಳೆ ಕೇಳ್ತೀಯ ಅವಳ ಮಾತ. ಅದಕ್ಕೆ ಮತ್ತೀಗ ಹೇಳೋದು. ಏನು ಮಾಡೋ ಶಿಲ್ಪ, ಊಟ ಬೇಕಲ್ಲ ದಿನಾನ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಅದಕ್ಕೇನೆ ಅವಳ ಮಾತು ಕೇಳ್ತಾ ಇದ್ದೀನಿ. ಕುಡಿಯೋಕ್ಕೆ ಬೇರೆ ದುಡ್ಡು ಸಿಗ್ತಾ ಇಲ್ಲ ಇವಾಗ. ಈಗ ದಿನ ಕುಡಿಯೋಕ್ಕೆ ನೀನು ದುಡ್ಡು ಕೊಡ್ತೀಯಾ? ನಿನ್ನ ಮನೆಗೆ ಬಂದುಬಿಡ್ತೀನಿ, ಅಲ್ಲೇ ಇದ್ಬಿಡ್ತೀನಿ, ಹೋಟ್ಲು ಪಟ್ಲ ನಡೆಸ್ಕೊಂಡು ನಾನು ನಿನ್ನ ಜೊತೆಯಾಗಿ ಇದ್ಬಿಡೋಣ. ಏನಂತೀಯ? ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಮನೆ ಕಾಯೋಗ ನಿನ್ಗೆ ಯಾವಾಗ್ಲೂ ಕುಡಿಯೋದೇ ಚಿಂತೆ ಅಲ್ಲೋ. ದಿನ ನಾ ಕುಡಿಯಕ್ ಕೊಡ್ಬೇಕಂತೆ ನನ್ನ ಜೊತೆಗೆ ಬಂದಿರ್ತಾನೆ ಅಂತ ಸಂಪತ್ತಿಗೆ ನನ್ನ ಜೊತೆಗೆ ಯಾಕೆ ಬರಬೇಕು? ನೀನು ನನ್ನ ಮಾತು ಕೇಳ್ಕೊಂಡು ನಾನು ಹೇಳಿದ ಕೆಲಸ ಮಾಡ್ತೀನಿ ಅನ್ನಂಗಿದ್ರೆ ಬಾ. ಕುಡಿಯೋದೆಲ್ಲ ಮಾಡಂಗಿಲ್ಲ. ಹಂಗಿದ್ರೆ ಮಾತ್ರ ನೀನು ಬರ್ಬೋದು. ಆ ಸೇಳಿನ ಬಿಟ್ಟು ನಮ್ಮ ಮನೆಗೆ ನಾವು ಹೆಂಗೂನು ಬಾಡಿಗೆ ಕಟ್ಟಕ್ಕೂ ಎಲ್ಲ ತೊಂದರೆ ಆಗ್ತೈತೆ, ಹೋಟ್ಲು ನಡೆಸಕ್ಕೂ ಆಗ್ತಾ ಇಲ್ಲ ನನ್ನ ಒಬ್ಳಿಗೆ. ನೀನು ಬಂದ್ರೆ ಕೆಲಸನೂ ನಮ್ಗೆ ಸುಲಭ ಆಗುತ್ತೆ. ಬೇಕು ಅಂದ್ರೆ ಬಾ, ಆದ್ರೆ ಕುಡ್ದು ಗಲಾಟೆ ಮಾಡ್ತೀನಿ ಅಂದ್ರೆ ಮಾತ್ರ ಬೇಕಾಗಿಲ್ಲ ನೀನು. ನಿನ್ ಸವಾಸ ಸಾಕಪ್ಪ ಸ್ವಾಮಿ. ಯಾಕೆ ಕರ್ಕೊಂಬಂದು ನಾನು ನಾಳೆ ಅನುಭವಿಸಿದ್ದೀನಿ. ನಿನ್ ಸವಾಸ ಬೇಡ ಅಂತಾನೆ ತಾನೆ ಆ ಮನೆ ಬಿಟ್ಟು ಬಂದು ಇಲ್ಲಿ ಸೇರ್ಕೊಂಡಿರೋದು. ಬೇಡ ಬೇಡ, ನಿನ್ ಮಾತು ನಂಬಿ ನಾನು ನಿನ್ ಮನೆಗೆ ಸೇರ್ಸಿದ್ರೆ ಅಷ್ಟೇ ಗೋವಿಂದ. ಈಗಲೇನೆ ನಾನು ಅಲಿತಾ ಇದ್ದೀನಿ. ಅಂತಂದ್ರಾಗ ನಿನಗೆ ದಿನ ಕುಡಿಯಕ್ಕೆ ಕಾಸು ಕೊಡ್ಬೇಕಂತೆ. ಕಾಸ ಹೋಗ್ತಾ ಇರು. ಕೊಡ್ಬೇಡ ಬಿಡು, ನಿನ್ನ ಯಾರು ಕೇಳ್ದರು? ಹೋಗು, ನನಗೂ ಗೊತ್ತೈತಿ ಹೆಂಗೆ ಕುಡಿಬೇಕು ಅಂತನ. ನಾನು ದಿನ ಕೂಲಿ ಹೋಗ್ತೀನಿ, ದಿನ ದುಡ್ಡು ತತ್ತೀನಿ. ಸೇಳಿ ನನಗೆ ಒಳ್ಳೊಳ್ಳೆ ಅಡುಗೆ ಮಾಡಿಕ್ತಾಳೆ. ನೀನೇನು ಮಾಡಿಕ್ಕದು? ಏನೋ ಸುಮ್ಮನೆ ಕೇಳಿದೆ. ನೀನು ಕರೆದ್ರು ನಾನು ನಿನ್ನ ಜೊತೆಗೆ ಬರಲ್ಲ. ಯಾಕೆ? ಅಲ್ಲಿ ಮುಸೆ ತೊಳೆಯಕ್ಕೆ ಬರಬೇಕು. ಹೋಟ್ಲಾಗೆ ತಿಂದು ತಂಗ್ಳು ತಟ್ಟೆನ ತಿಂದಿರವ ನಾನು ತೊಳೆಯಕ್ಕೆ ಬರಬೇಕು. ಹೋಗು, ನಿನಗೆ ಸರಿಯಾಗಿ ಆಗೈತಿ. ಆ ಸುರೇಶನ್ ಹಿಂದೆ ಹೋಗಿದ್ಕೆ ಅವನು ನೆಚ್ಕೊಂಡು ಹೋಗಿದ್ದೆ ತಾನೇ ನೀನು? ಅವನು ಕೆಲಸ ತಗದೇನೆ, ದುಡ್ಡು ಕೊಡ್ತಾನೆ ಸರಿಯಾಗಿ ನಿನಗೆ, ನೋಡ್ಕೊಂತಾನೆ, ಕೇಳಿದೆಲ್ಲ ಕೊಡಿಸ್ತಾನೆ ಅಂತ ಅವನಿಂದ ಹೋಗಿದ್ದಲ್ಲ. ಈಗ ಅನುಭವಿಸ್ತಾ ಇದೆಯಲ್ಲ, ಅನುಭವಿಸು. ನಾನು ನಿನ್ ಕರೆದು ಬೇಡ್ಕೊಂಡ್ರು ಬರಲ್ಲ ನಾನು ನಿನ್ನ ಜೊತೆಗೆ. ಈಗ ತಾನೇ ಕುಡಿಯಕ್ಕೆ ಕಾಸು ಕೊಟ್ರೆ ಬತ್ತೀನಿ ಅಂತ ಹೇಳಿದೆ. ಈಗ ನೋಡಿದ್ರೆ ಕಾಲು ಹಿಡ್ಕೊಂಡು ಬೇಡ್ಕೊಂಡು ಬರಲ್ಲ ಅಂತೀಯ. ಅಲ್ಲ, ನೀನು ಬತ್ತೀನಿ ಅಂತ ಬೇಡ್ಕೊಂಡ್ರು ನಾನು ನಿನ್ನ ಸೇರ್ಸಲ್ಲ. ಮುಚ್ಕೊಂಡು ಹೋಗು, ತರಕಾರಿ ಮಾರ್ಕೊಂಡು. ಸರಿಯಾದ ಕೆಲಸನೇ ಕೊಟ್ಟವಳೆ ಆ ಸೇಳಿ ನಿನಗೆ. ಇನ್ನ ಬಿಸ್ಲಾಗೆ ತಿರುಗಬೇಕು ನೀನು ತರಕಾರಿ ಮಾರ್ಕೊಂಡು. ನೀರು ತೊಟ್ಟಿಕ್ಬೇಕು, ಅವಾಗಲೇ ಗೊತ್ತಾಗದೆ ನಿನ್ಗೆ ಕಷ್ಟದ ಬೆಲೆ, ದುಡ್ಡಿನ ಬೆಲೆ ಏನು ಅಂತಾನ. ಬರೀ ಕುಡ್ದು ಬಂದು ಎಂಟಿರ ಮೇಲೆ ಗಲಾಟೆ ಮಾಡೋದಲ್ಲ. ನಿನಗೆ ಸೇಳಿ ಅಂತಾಳೆ ಸರಿ, ನನ್ನಂತಾಳೆ ಆಗಲ್ಲ. ನಿನಗೂ ಅಷ್ಟೇನೆ, ನಿನಗೆ ಆ ಸುರೇಶ್ ನಂತಾರೆ ಸರಿ, ನನ್ನಂತಾನೆಲ್ಲ ಸರಿಯಾಗಲ್ಲ. ಸರಿಯಾಗಿ ನಿನಗೆ ಕೊಟ್ಟೆವನೇ. ಈಗ ಅನುಭವಿಸ್ತಾ ಇದೆಯಲ್ಲ, ಹೋಗು ಮುಚ್ಕೊಂಡು. ನಾನು ತರಕಾರಿ ಮಾರಬೇಕು. ತರಕಾರಿ ಹೋಗ್ದೆ ಇನ್ನೇನು, ಇಲ್ಲೇ ನಿಂತ್ಕೊಂಬನ ಸುರಸುಂದರ ನೋಡ್ಕೊಂಡು. ಹೋಗೋದು ಗೊತ್ತೈತೆ, ನೀನು ಮುಚ್ಕೊಂಡು ತರಕಾರಿ ಮಾರ್ಕೊಂಡು ಹೋಗು. ಅವಳತಾಗೆ ಒದಿಸ್ಕೋಬೇಡ, ಆಮೇಲೆ ಮುದ್ದಿಲ್ದಾಗ ಮಾಡ್ತಾಳೆ ನಿನಗೆ. ಇಷ್ಟೆಲ್ಲ ಅದು ಇನ್ನು ಕೊಬ್ಬು ಮಾತ್ರ ಕರೆದಿಲ್ಲ, ಅದು ಕರ್ಗೋದು ಇಲ್ಲ ಬಿಡು. ಮುಚ್ಕೊಂಡು ಹೋಗು, ಕರಗುತ್ತೋ ಬಿಡುತ್ತೋ ನಿನಗಂತೂ ಸರಿಯಾಗಿ ಕರಗ್ತೈತಿ ಇವಾಗ ಬಿಸ್ಲಾಗಿ. ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.